ಅಮೆರಿಕ ಹಾಗೆ ಇಸ್ರೇಲ್ ಫೆಬ್ರವರಿ 28ರಿಂದ ಇರಾನ್ ಮೇಲೆ ಮುಗಿಬಿದ್ದು ದಾಳಿ ಮಾಡ್ತಾ ಇದೆ. ಇವತ್ತು 12ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಇರಾನ್ ಮೇಲಿನ ದಾಳಿ ಮುಂದುವರಿತಾ ಇದೆ. ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾ ಇದೆ. ಟೆಹರಾನ್ನಲ್ಲಿರುವ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ನಡೆಸ್ತಿದೆ. ಇರಾನ್ ಮೇಲೆ ಸೇನೆಯನ್ನ ತೀವ್ರಗೊಳಿಸಿದ ಇಸ್ರೇಲ್ ಈಗ ದಿನೇ ದಿನೇ ಯುದ್ಧದ ಕಠಿಣತೆ ಭೀಕರತೆ ಕಡಿಮೆ ಆಗಬೇಕು, ಬಟ್ ಈಗ ಆಗ್ತಿಲ್ಲ. ಫೆಬ್ರವರಿ 28ನೇ ತಾರೀಕಿನಿಂದ ಇರಾನ್ ಮೇಲೆ ಜಂಟಿ ಕಾರ್ಯಾಚರಣೆಯನ್ನ ಅಮೆರಿಕ ಹಾಗೆ ಇಸ್ರೇಲ್ ಸೇರ್ಕೊಂಡು ಮಾಡ್ತಾನೆ ಇದೆ. ಇದರಿಂದ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಜೊತೆಗೆ ಟೆಹರಾನ್ ಸಮೀಪದ 3 ತೈಲ ನೆಲೆಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಆಲ್ರೆಡಿ ನಡೆಸಿದೆ. ಮತ್ತೆ ಆ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ತನ್ನ ತೈಲ ಘಟಕದ ಕ್ಷಿಪಣಿ ನೆಲೆಯಾಗಿಸಿಕೊಂಡಿದೆ ಅನ್ನೋದಾಗ ಆರೋಪಿಸಿ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ 4 ಈ ಹಿಂದೆ ಮೃತಪಟ್ಟಿದ್ರು ಇದೇ ಟೆಹರಾನ್ನಲ್ಲಿ. ಸಂಬಂಧಪಟ್ಟಂತೆ ಈಗಾಗಲೇ ಅಮೆರಿಕ ಈ ವಿಚಾರಕ್ಕೆ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ನಿಮಗೆ ಗೊತ್ತಿರೋ ಹಾಗೆ ಇಸ್ರೇಲ್ ಹಾಗೆ ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ರು. ಅವರಿಬ್ಬರ ನಡುವೆ ಯಾವುದೇ ಜಾಗದ ಮೇಲೆ ಅಥವಾ ಯಾವುದೇ ಅಣು ನಿಕ್ಷೇಪದ ಮೇಲೆ ದಾಳಿ ನಡೆಸಿದ್ರು ಕೂಡ ಒಂದು ರೀತಿಯ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಬೇಕು. ಒಬ್ಬರಿಗೆ ಗೊತ್ತಿಲ್ಲದೆ ಇನ್ನೊಬ್ರು ಏನಾದರೂ ದಾಳಿ ನಡೆಸಿದ್ರೆ ಅವರ ನಡುವಣ ಆ ಸಂಬಂಧ ಸ್ವಲ್ಪ ಹಳಸುವಂತ ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಕೂಡ ಹೇಳ್ಕೊಂಡಿತ್ತು ಕೂಡ, ಅಂದ್ರೆ ಇದನ್ನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಇದು ಒಳ್ಳೆ ನಿರ್ಧಾರ ಕೂಡ ಅಲ್ಲ ಅನ್ನೋದಾಗಿ ಕೂಡ ಅಮೆರಿಕದ ಅಧಿಕಾರಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಮುಂದುವರೆದು ಮತ್ತೆ ಈಗ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಯುದ್ಧದ ಭೀಕರತೆ ಹೆಚ್ಚಾಗ್ತಿದೆ. ಇರಾನ್ಗೆ ಕಂಪೇರ್ ಮಾಡಿದ್ರೆ ಇಸ್ರೇಲ್ನಲ್ಲಿರುವಂತಹ ಮಿಸೈಲ್, ಬ್ಯಾಲಿಸ್ಟಿಕ್ ಅಥವಾ ಕೆಲವೊಂದಷ್ಟು ಶಸ್ತ್ರಾಸ್ತ್ರಗಳ ಪ್ರಮಾಣ ಜೊತೆಗೆ ಆಧುನಿಕತೆ ಬಹಳ ದೊಡ್ಡ ಮಟ್ಟಿಗಿದೆ. ಜೊತೆಗೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಸೈನಿಕರು ಅನ್ನುವಂಥ ರೀತಿಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಹೊರಹೊಮ್ಮಿದ ಇಸ್ಲಾಮಿಕ್ ರಾಷ್ಟ್ರಗಳ ನಡುವಿನ ಕ್ರಿಶ್ಚಿಯನ್ ಕಂಟ್ರಿ ಅದು. ಹಾಗಾಗಿ ಹೇಗಾದ್ರೂ ಮಾಡಿ ನಾವು ಇರಾನ್ ಅನ್ನ ಮಣಿಸಲೇಬೇಕು ಅನ್ನೋದು ಅವರಿಗಿರುವಂತ ಶಪಥ. ಬಟ್ ಇರಾನ್ ಸುಮ್ಮನಿರತ್ತಾ? ಅದು ಕೂಡ ಪ್ರತಿಕಾರವನ್ನ ತೆಗೆದುಕೊಳ್ಳುತ್ತೆ. ಅಫ್ಕೋರ್ಸ್ ಈಗ ಕೆಲವೊಂದಷ್ಟು ಆಧುನಿಕ ತಂತ್ರಜ್ಞಾನ ಇರಾನ್ನ ಬಳಿ ಇಲ್ಲದಿದ್ದರೂ ಅಣ್ವಸ್ತ್ರ ಮಾತ್ರ ಬಹಳ ದೊಡ್ಡ ಮಟ್ಟಿಗಿದೆ. ಆಗಾಗ ಅದು ತೋರಿಸ್ತಾ ಇರುವಂತಹ ಚಾಕಚಕ್ಯತೆ ಅಥವಾ ಆ ರಾಷ್ಟ್ರ ತೋರಿಸ್ತಾ ಇರುವಂತಹ ಭೀಕರವಾದಂತಹ ದಾಳಿಗಳು ಇದಕ್ಕೆಲ್ಲ ಸಾಕ್ಷಿಯಾಗಿದೆ. ಸಂಬಂಧಪಟ್ಟಂತೆ ಸಾವು ನೋವುಗಳ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಇರಾನ್ನ ಟಾರ್ಗೆಟ್ ಹೇಗಿದೆ ಅಂತ ಹೇಳಿದ್ರೆ ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು, ಜನನಿಬಿಡ ಪ್ರದೇಶಗಳು ಅಥವಾ ಜನಸಂಖ್ಯೆ ಎಲ್ಲಿ ಜಾಸ್ತಿ ಕಂಡು ಬರುತ್ತೋ ಅಲ್ಲೆಲ್ಲವೂ ಕೂಡ ದಾಳಿ ಮಾಡ್ತಾ ಇದೆ. ಒಟ್ನಲ್ಲಿ ಮತ್ತೆ ತೀವ್ರತರವಾದಂತಹ ಭೀಕರತೆಯ ಯುದ್ಧ ಮತ್ತೆ ಕಂಟಿನ್ಯೂ ಆಗುವಂತ ಲಕ್ಷಣ ಇದೆ. ಜೂನ್ ತಿಂಗಳು 2025ರಲ್ಲೂ ಕೂಡ 12 ದಿನ ಯುದ್ಧ ನಡೆದಿತ್ತು. ಅದೆಲ್ಲದಕ್ಕೂ ಬ್ರೇಕ್ ಬೀಳತ್ತೆ ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಫೆಬ್ರವರಿ 28ನೇ ತಾರೀಕಿಂದ ಶುರುವಾದ ಯುದ್ಧದ ಭೀಕರತೆ ಇಲ್ಲಿವರೆಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಸೇನಾ ನೆಲೆಗಳ ಮೇಲೆ ದಾಳಿ ಆಗ್ತಾ ಇರೋದು ನಿಮಗೆ ಗೊತ್ತಿರೋ ಹಾಗೆ ಈಗ ಭೂಸೇನೆಯ ಮೂಲಕ ಬಂದು ಯುದ್ಧವನ್ನ ಸಾರುವಂತ ಲಕ್ಷಣಗಳು ಇರಾನ್ಗಾಗ್ಲಿ ಇಸ್ರೇಲ್ಗಾಗ್ಲಿ ಇಲ್ಲ. ಏನೇ ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಅದು ವಾಯುನೆಲೆಯ ಮೂಲಕ ಅಥವಾ ಜಲ ಸಾರಿಗೆ ಅಥವಾ ಜಲದ ಮೂಲಕ ಯುದ್ಧವನ್ನ ಸಾರಬೇಕು. ಯಾಕಂದ್ರೆ ಆ ಭೂಪ್ರದೇಶದ ಭೌಗೋಳಿಕ ಸ್ವರೂಪ ಆಗಿದೆ. ಸಂಬಂಧಪಟ್ಟಂತೆ ಈಗ ಮತ್ತೆ ಇರಾನ್ನ ಮೇಲೆ ಇಸ್ರೇಲ್ ಸೇನೆಯನ್ನ ಅಥವಾ ಆ ಯುದ್ಧ ಭೀಕರತೆಯನ್ನ ಸಾರ್ತಾ ಇದೆ. ಇಸ್ರೇಲ್ ಮಾಡ್ತಾ ಇರುವ ದಾಳಿಗೆ ಇರಾನ್ ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಅಬುದಾಬಿಯಲ್ಲಿ ಇರಾನ್ ಸೇನೆಯಿಂದ ಡ್ರೋನ್ ದಾಳಿಯನ್ನ ಮಾಡಲಾಗ್ತಾ ಇದೆ. ಇನ್ನು ಅಬುದಾಬಿಯಲ್ಲೂ ಕೂಡ ಇರಾನ್ ಸೇನೆಯಿಂದ ಡ್ರೋನ್ ದಾಳಿಯನ್ನ ಮಾಡಲಾಗ್ತಾ ಇದೆ. ರುವೈಜ್ ಪ್ರದೇಶದ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಯಾವುದೇ ಸಾವು ನೋವಾಗಿರುವಂತಹ ವರದಿಗಳು ಕೂಡ ದಾಖಲಾಗಿಲ್ಲ. ಈಗಾಗಲೇ ಅಮೆರಿಕ ಹಾಗೆ ಇಸ್ರೇಲ್ ಮಾಡ್ತಾ ಇರುವಂತಹ ಭೀಕರ ಯುದ್ಧದಲ್ಲಿ ಅಕ್ಷರಶಃ ಬೇರೆ ಬೇರೆ UAE ಕಂಟ್ರಿಗಳು ತತ್ತರಿಸಿ ಹೋಗ್ತಾ ಇದೆ. ಅವರು ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸುಮ್ಮನೆ ದಾಳಿಯನ್ನ ಮಾಡಿದ್ರೆ ನಾವು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಇರಾನ್ನ 30 ತೈಲ ಡಿಪೋ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿತ್ತು. ಸಂಬಂಧಪಟ್ಟಂತೆ ಅಬುದಾಬಿ ಹಾಗೆ ದೋಹಾ ಮೇಲೆ ಅಮೆರಿಕ ಹಾಗೆ ಇಸ್ರೇಲ್ ನಡೆಸಿದ ಸೇನಾ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗಿದೆ. ಹಾಗಾಗಿ ದುಬೈ, ದೋಹಾ ಮತ್ತು ಮನಮಾ ನಗರಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ.
ಅಮೆರಿಕದ ಸೇನಾ ನೆಲೆಗಳು ಸೇರಿದಂತೆ ಗಲ್ಫ್ನಾದ್ಯಂತ ಇರುವಂತಹ ಅಮೆರಿಕದ ರಾಯಭಾರಿ ಕಚೇರಿಗಳು ಜೊತೆಗೆ ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡಿದೆ. ಏನೇ ಮಾಡಿದ್ರೂ ಕೂಡ ವರ್ಕ್ ಆಗಬೇಕು ಅಥವಾ ಪರಿತಪ್ಪಿಸಬೇಕು, ನಾಶ ಆಗಬೇಕು ಅನ್ನೋದು ಇರಾನ್ಗೆ ಸಂಬಂಧಪಟ್ಟಂತಹ ದ್ವೇಷ, ಪ್ರತಿಕಾರದ ಜ್ವಾಲೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಸೀದಿ ಸೇರಿದಂತೆ ಕೆಲವೊಂದಷ್ಟು ಸ್ಮಾರಕಗಳ ಮೇಲೆ ಕೆಂಪು ಬಾವುಟವನ್ನು ಆರಿಸೋದ್ರ ಮೂಲಕ ಯುದ್ಧದ ಭೀಕರತೆ ಇನ್ನಷ್ಟು ದಿನಗಳ ಕಾಲ ಮುಂದುವರಿಸ್ತೀವಿ ಹಾಗೆ ಟ್ವೀಟ್ ಮಾಡಿದ್ರು. ಅಮೆರಿಕ ಯುದ್ಧವನ್ನ ಪ್ರಾರಂಭ ಮಾಡಿದೆ, ಆ ಯುದ್ಧವನ್ನ ನಾವು ಕೊನೆಗೊಳಿಸ್ತೀವಿ ಅಂತ. ಸಂಬಂಧಪಟ್ಟಂತೆ ಯಾವುದೇ ಸಾವು ನೋವಿನ ಅಂಕಿಅಂಶಗಳು ದಾಖಲಾಗಿದೆ ಇದ್ರೂ ಕೂಡ ಡ್ರೋನ್ನ ದಾಳಿಯನ್ನ ರುವೈಜ್ ಪ್ರದೇಶದ ಮೇಲೆ ಇರಾನ್ ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ರಾಜಧಾನಿ ಅಬುದಾಬಿಯ ಕೈಗಾರಿಕಾ ವಲಯದಲ್ಲೂ ಕೂಡ ಡ್ರೋನ್ ಅವಶೇಷಗಳು ಕೂಡ ಬಿದ್ದು ಈ ಹಿಂದೆ 6 ಜನ ಸಾವನ್ನಪ್ಪಿದ್ರು. ಇಲ್ಲಿವರೆಗೂ ಕೂಡ ಯಾವುದೇ ಅಂಕಿಅಂಶ ಸದ್ಯದ ಪರಿಸ್ಥಿತಿಯಲ್ಲಿ ಸಿಕ್ಕಿಲ್ಲ. ಆದರೆ ಇರಾನ್ ಹಾರಿಸಿದ ಡ್ರೋನ್ ನಮ್ಮ ವಾಯು ರಕ್ಷಣಾ ಪಡೆಗಳು ಯಶಸ್ವಿಯಾಗಿ ತಡೆದಿದೆ. ಹಾಗೆ 2 ಸ್ಥಳಗಳಲ್ಲಿ ಡ್ರೋನ್ನ ಅವಶೇಷಗಳು ಬಿದ್ದಿದ್ರಿಂದ ಪಾಕಿಸ್ತಾನ, ನೇಪಾಳದ ಪ್ರಜೆಗಳು ಸೇರಿದಂತೆ 6 ಮಂದಿ ಗಾಯಗೊಂಡಿದ್ದಾರೆ ಅನ್ನೋದಾಗಿ ಅಬುದಾಬಿ ಎಮಿರೇಟ್ಸ್ನ ಅಧಿಕಾರಿಗಳು ಕೂಡ ಈ ಹಿಂದೆ ತಿಳಿಸಿದ್ರು. ಅಂದ್ರೆ ಒಂದು ದೇಶದ ಅಸ್ಥಿರತೆಯನ್ನ ಉಳಿಸ್ಕೊಳ್ಳೋದಕ್ಕೆ ವಿರೋಧ ರಾಷ್ಟ್ರಗಳ ಮೇಲೆ ಭೀಕರತೆಯನ್ನ ಸಾರ್ತಾ ಇರೋದು, ಯುದ್ಧವನ್ನ ಘೋಷಣೆ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗ್ತಿರೋದು ಗೊತ್ತಾಗ್ತಿದೆ.